ದಾವಣಗೆರೆ ಪಂಚಮಸಾಲಿ ಪೀಠದಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ದಾವಣಗೆರೆ ಪಂಚಮಸಾಲಿ ಪೀಠದಲ್ಲೂ ಹೈ ಡ್ರಾಮಾ. ಟ್ರಸ್ಟಿ ಬಿಸಿ ಉಮಾಪತಿ ಮತ್ತು ವಚನಾನಂದ ಶ್ರೀಗಳು ಮುಖಾಮುಖಿಯಾಗಿದ್ದಾರೆ. ಟ್ರಸ್ಟಿ ಉಮಾಪತಿ ಮತ್ತು ವಚನಾನಂದ ಶ್ರೀಗಳು ವರ್ಸಸ್ ಟ್ರಸ್ಟಿಗಳ ಮಧ್ಯೆ ಜಟಾಪಟಿ ಜೋರಾಗ್ತಾ ಇದೆ. ಉಮಾಪತಿ ಮತ್ತು ವಚನಾನಂದ ಶ್ರೀಗಳು ಮುಖಾಮುಖಿಯಾಗಿದ್ದಾರೆ ಮಠದಲ್ಲಿ. ಸ್ವಾಮೀಜಿ ಎದುರು ಘೋಷಣೆಯನ್ನು ಕೂಗಿದ್ದಾರೆ ಉಮಾಪತಿ. ಏನಂತ? ಅವರ ವಿರುದ್ಧವಾಗಿ, ಯಾಕೆಂದರೆ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದ ಲೆಕ್ಕಪತ್ರಗಳ ವಿವಾದ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ. ಬಹುತೇಕ ಭಕ್ತಾದಿಗಳು ವಚನಾನಂದ ಶ್ರೀಗಳ ಬೆಂಬಲಿಗರು. ಅವ್ರ ಪರವಾಗಿ ಘೋಷಣೆಯನ್ನು ಕೂಗಿದ್ದಾರೆ. ನೀವು ಕೊಡೋ ಲೆಕ್ಕನ ನಾವು ಒಪ್ಪಲ್ಲ, ನೀವೆಲ್ಲ ದುಡ್ಡನ್ನು ಹೊಡೆದಿದ್ದೀರಾ, ತುಂಬ ಟ್ರಸ್ಟಿಗಳು ಮಠದ ದುಡ್ಡನ್ನು ಹೊಡೆದಿದ್ದೀರಾ, ಸರಿಯಾದ ಲೆಕ್ಕ ಕೊಡಿ ಅಂತ ಈಗ ಅವರೆಲ್ಲ ಪಟ್ಟು ಹಿಡಿದು ಕೂತಿದ್ದಾರೆ. ಸೊ ಹಾಗಾಗಿ ಇದಿನ್ನೂ ಗೊಂದಲ ಬಗೆಹರಿದಿಲ್ಲ. ಟ್ರಸ್ಟಿಗಳೇನೋ ಲೆಕ್ಕ ಕೊಡ್ತೀವಿ ಇವತ್ತು ಅಂತ ಬಂದ್ಬಿಟ್ರು. ನೀವು ಕೊಡೋ ಲೆಕ್ಕವನ್ನು ನಾವು ಒಪ್ಪಲ್ಲ, ನಾವು ಕೊಟ್ಟ ದೇಣಿಗೆಯ ದುಡ್ಡನ್ನೇ ನೀವು ಅವ್ಯವಹಾರ ಮಾಡಿದ್ದೀರಾ ಅಂತ ಇವರು ಆರೋಪ ಮಾಡ್ಕೊಂಡು ಕೂತಿರೋದ್ರಿಂದ ಸಮಸ್ಯೆ ಈಗ ಬಗೆಹರಿತಾ ಇಲ್ಲ. ವಚನಾನಂದ ಶ್ರೀಗಳು ವರ್ಸಸ್ ಟ್ರಸ್ಟಿಗಳು ಅನ್ನೋ ರೀತಿಯಲ್ಲಿ ಆಗಿದೆ. ವಚನಾನಂದ ಶ್ರೀಗಳು ಕೂಡ ಎಲ್ಲ ಬಹಿರಂಗ ಆಗಬೇಕು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಭಕ್ತಾದಿಗಳು ಅವರೇ ಕೊಟ್ಟಿರೋದು ಎಲ್ಲನೂ, ಹಾಗಾಗಿ ಕೊಡಿ ಅಂತ ಅವರು ಹೇಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಏನು ಗೊಂದಲ ಬಗೆಹರಿದಂಗೆ ಕಾಣಿಸ್ತಾ ಇಲ್ಲ ಇವಾಗಲೂ ಕೂಡ ಅಂತ ಅನಿಸುತ್ತೆ. ಅರವಿಂದ್, ಪಂಚಮಸಾಲಿ ಪೀಠದ ವಿವಾದ ಇನ್ನೂ ಬಗೆಹರುವಂಥ ಹಂತಕ್ಕೆ ಕೂಡ ಕಾಣ್ತಾ ಇಲ್ಲ. ಯಾಕಂದ್ರೆ ಇವತ್ತು ಟ್ರಸ್ಟಿಗಳು ಕೂಡ ಲೆಕ್ಕ ಕೊಡುವಂಥ ಕೆಲಸ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ವಚನಾನಂದ ಸ್ವಾಮೀಜಿಯವರ ಬೆಂಬಲಿಗರಾಗಿರೋದು ಮತ್ತೆ ಮಠದ ಭಕ್ತರು ಕೂಡ ಯಾವುದೇ ರೀತಿ ಅಂದ್ರೆ ಈ ರೀತಿಯಾಗಿ ಕಳ್ಳ ಲೆಕ್ಕ ಬೇಡ, ನಮಗೆ ಪಾರದರ್ಶಕವಾದಂತಹ ಲೆಕ್ಕ ಕೊಡಬೇಕನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಟ್ರಸ್ಟಿಗಳು ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಟ್ರಸ್ಟಿಗಳ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಪ್ರಮುಖವಾಗಿ ನಾವು ದೃಶ್ಯಗಳು ನೋಡೋದಾಗಿದೆ. ಮಠದ ಬಾಗಿಲಲ್ಲಿ ಕೂತು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು. ಪೊಲೀಸರು ಅವ್ರನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ರೀತಿಯಾಗಿ ಲೆಕ್ಕವನ್ನು ಕೊಡೋದು ಬೇಡ, ನಮಗೆ ಪಾರದರ್ಶಕವಾದಂತಹ ಲೆಕ್ಕ ಕೊಡಬೇಕು. ಪ್ರಮುಖವಾಗಿ ಲೆಕ್ಕ ಕೊಡಿ ಅಭಿಯಾನದ ಅಧ್ಯಕ್ಷರನ್ನು ಕೂಡ ಅಲ್ಲಿ ಆಹ್ವಾನ ಮಾಡಿಲ್ಲ, ಸ್ವಾಮೀಜಿಗಳನ್ನು ಕೂಡ ಆಹ್ವಾನ ಮಾಡಿಲ್ಲ, ನಮ್ಮನ್ನು ಯಾರನ್ನೂ ಕೂಡ ಆಹ್ವಾನ ಮಾಡಿಲ್ಲ. ಕೇವಲ ಏಕಪಕ್ಷೀಯವಾಗಿ ಅವ್ರನ್ನ ಲೆಕ್ಕವನ್ನು ಮಂಡಿಸಿ ಹೋದ್ರೆ ಯಾವ ರೀತಿಯಾಗಿ ಕೂಡಲೇ ನಮಗೆ ಲೆಕ್ಕವನ್ನು ಪಾರದರ್ಶಕವಾಗಿ ಲೆಕ್ಕ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಲೆಕ್ಕ ಕೊಡಿ ಅದರ ಪ್ರಮುಖವಾಗಿ ಲೆಕ್ಕ ಕೊಡಿ ಅಭಿಯಾನದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಟ್ರಸ್ಟಿಗಳು ಕೂಡ ಲೆಕ್ಕ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ಯಾವುದು ಕೂಡ ನಮಗೆ ಸಮಂಜಸ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶ ಕೂಡ ಹೊರಹಾಕ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಮಾಜಿ MLA ಆದಂತಹ ಅರುಣ್ ಕುಮಾರ್ ಪೂಜಾರಿ ಅವರು ಸರಿ, ನಿಮ್ಮ ಏನು ಅನ್ನುವಂಥದ್ದು? ನಮ್ಮ ಆಗ್ರಹ ಧರ್ಮದ ಲೆಕ್ಕ ಕೊಡಬೇಕಂತ. ಅವ್ರು ಇವತ್ತೇನು ಲೆಕ್ಕ ಕೊಡಕ್ಕೆ ಬಂದ ಅದು ನಮಗೆ ಸಂಬಂಧ ಇಲ್ಲ. ಅವರು ಇವತ್ತು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಲೆಕ್ಕ ಹೆಂಗೆ ಕೊಡೋಕೆ ಬಂದಾರೆ ಅಂದರೆ, ಅವರೇ ಬೇಕಾದ ಜನ ಕರೆಸಿದ್ದಾರೆ. ಎದ್ದಪ್ಪ, ಅವರಿಗೆ ಬೇಕಾದ ಜನನ್ನ ಕರ್ಕೊಂಬಂದಿರ್ತಕ್ಕಂಥದ್ದು. ಇವತ್ತು ಸಹಜ ಸಮಾಜ ಅಂದಮೇಲೆ ಎರಡು ಕಡೆ ಇರ್ತೈತಿ. ಅವರು ನಮ್ಮರೇ ಇಲ್ಲ ಅಂತಲ್ಲ, ಬಟ್ ಆದರೆ ಅಲ್ಲಿ ಕುಂತಿರೋಂಥವ್ರಿಗೂ ಕೂಡ ಇವ್ರು ಕಳ್ರು ಅಂತ ಗೊತ್ತಿದೆ. ಇನ್ನೊಂದು ಅರ್ಧ ಗಂಟೆ ಬೇಕಾದ್ರೆ ವಾಚ್ ಮಾಡಿರಿ, ಅಲ್ಲೇ ಕುಂತ ಪ್ರಶ್ನೆ ಮಾಡ್ತಾರೆ ಅವ್ರನ್ನ. ನೀವು ಸ್ವಾಮೀಜಿಯವ್ರನ್ನ ಇನ್ನು ಮಾಡೇವಿ, ನಾವು ಸ್ವಾಮೀಜಿಯವ್ರನ್ನ ದರ ಹೇಳಿದ ಹೊರಗೆ ಹಾಕ್ತೇವೆ ಅಂದಲ್ಲ, ಆ ಹೊರಗೆ ಹಾಕ ಯಾರು ಗಂಡಸಿದ್ರೆ ಬರಲಿ ಅಂತ ನಾವು ಬಂದಿರೋದು ಇವತ್ತು. ಸರ್, ಪ್ರಮುಖವಾಗಿ ಲೆಕ್ಕ ಕೊಡಿ ಅಭಿಯಾನದವರು ಕೇವಲ 6 ಓಕೆ, ನೋಡೋಣ ಅವ್ರು ಏನು ಮಾತನಾಡ್ತಾ ಇದ್ದಾರೆ, ಏನು ತೀರ್ಮಾನ ತಗೋತಾರೆ ಅಂತಂದ್ಬಿಟ್ಟು. ಒಟ್ಟಾರೆ ಇವಾಗ ಧರ್ಮದ ಲೆಕ್ಕ ಕೊಡಿ, ನೀವು ದುಡ್ಡನ್ನು ಹೊಡೆದಿರ್ತಕ್ಕಂಥದ್ದು ಧರ್ಮದ ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ.